ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ವಿಶ್ವಕಪ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ಮಹಿಳಾ ತಂಡ ಸೋಲಿಲ್ಲದೆ ಗೆಲುವಿನ ನಾಗಾಲೋಟದಲ್ಲೇ ಮುಂದುವರಿತಾ ಇತ್ತು. ಆದರೆ ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ವನಿತೆಯರೇನಿದ್ದಾರೆ ಭರ್ಜರಿ ಜಯಬೇರಿಯನ್ನು ಗಳಿಸಿ ದಾಖಲೆ ಬರೆದಿದ್ದಾರೆ. ರೋಚಕ ಹಣಾಹಣಿ, ಜಿದ್ದಾಜಿದ್ದಿನ ಪಂದ್ಯ, ಕಾಂಗರುಗಳನ್ನ ಬೇಟೆಯಾಡಿದ ಭಾರತದ ಸೆಮಿಹಿಣಿಯರು ಸವಾಲು ಮೆಟ್ಟಿ ನಿಂತು ವಿಜಯದ ಕಹಳೆ ಮೊಳಗಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ. ಮಹಿಳೆಯರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಫೈನಲ್ಗೆ ಲಗ್ಗೆ. ಆಸ್ಟ್ರೇಲಿಯಾ ವಿರುದ್ಧ 5 ವಿಕೆಟ್ ಅಂತರದ ರೋಚಕ ಜಯ. ಭಾರತದ ಮಹಿಳಾ ಕ್ರಿಕೆಟ್ ತಂಡ ಮತ್ತೊಂದು ಚರಿತ್ರೆ ಬರೆಯಲು ಸಜ್ಜಾಗಿದೆ. ನಿನ್ನೆ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಏಕದಿನ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ರೋಚಕ ಗೆಲುವು ದಾಖಲಿಸಿದೆ. ಆಸ್ಟ್ರೇಲಿಯಾ ನೀಡಿದ್ದ 338 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿ 48.3 ಓವರ್ಗಳಲ್ಲಿ ಇನ್ನು 9 ಎಸೆತ ಬಾಕಿ ಇರುವಂತೆ ವಿಜಯದ ಧಗೆ ಬೀರಿದೆ. 127 ರನ್ ಸಿಡಿಸಿ ಜಮೀಮಾ ರೋಡ್ರಿಗಸ್ ಸ್ಫೋಟಕ ಆಟ. ಆರಂಭಿಕ ಆಟಗಾರ್ತಿಯರಾದ ಶಫಾಲಿ ಶರ್ಮಾ ಮತ್ತು ಸ್ಮೃತಿ ಮಂದನ್ನ ಬೇಗ ಪೆವಿಲಿಯನ್ಗೆ ಮರಳಿದ್ರು. ನಂತರ ಕಣಕ್ಕಿಳಿದ ಜಮೀಮಾ ರೋಡ್ರಿಗಸ್ ಪಂದ್ಯದ ಗತಿಯನ್ನೇ ಬದಲಿಸಿದ್ರು. ಆಕರ್ಷಕ 127 ರನ್ಗಳನ್ನ ಸಿಡಿಸಿ ತಂಡವನ್ನ ಗೆಲುವಿನ ಹಾದಿಗೆ ಕೊಂಡೊಯ್ದ್ರು. ನಾಯಕಿ ಹರ್ಮನ್ಪ್ರೀತ್ ಕೌರ್ 89 ರನ್ಗಳ ಸ್ಫೋಟಕ ಆಟವಾಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಭಾನುವಾರ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯ. ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರುವ ಕನಸು. ಆಸ್ಟ್ರೇಲಿಯಾ ಬಗ್ಗು ಬಡಿದು ಫೈನಲ್ ಪ್ರವೇಶಿಸಿರೋ ಮಹಿಳಾ ತಂಡ ನಾಡಿದ್ದು ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಣಸಲಿದೆ. ಮೊದಲ ಬಾರಿಗೆ ವಿಶ್ವಕಪ್ ಚಾಂಪಿಯನ್ ಆಗುವ ಕನಸು ಕಂಡಿದ್ದು ಗೆದ್ದರೆ ಇತಿಹಾಸವೇ ನಿರ್ಮಾಣವಾಗಲಿದೆ. ಇದು ಬರೀ ಗೆಲುವಲ್ಲ, ಪರಿವರ್ತನೆಯಿಂದ ಆನಂದ್ ಮಹೀಂದ್ರ. ಫೈನಲ್ ಪ್ರವೇಶಿಸಿರೋ ಮಹಿಳಾ ತಂಡದ ಬಗ್ಗೆ ಟ್ವೀಟ್ ಮಾಡಿ ಉದ್ಯಮಿ ಆನಂದ್ ಮಹೀಂದ್ರ ಗುಣಗಾನ ಮಾಡಿದ್ದಾರೆ. ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತದ ಮಹಿಳೆಯರು ಆಸ್ಟ್ರೇಲಿಯಾವನ್ನ ಸೋಲಿಸಿ 339 ರನ್ಗಳ ಗುರಿಯನ್ನ ಬೆನ್ನಟ್ಟಿದ್ದರು. ಇದು ಕೇವಲ ಗೆಲುವಲ್ಲ, ಇದೊಂದು ಪರಿವರ್ತನೆ. ಮಹಿಳಾ ಕ್ರಿಕೆಟ್ ಬಗ್ಗೆ ಗಮನ ಹರಿಸಿ ಅಂತ ಕೇಳೋದನ್ನು ನಿಲ್ಲಿಸಿ ಈಗ ಪ್ರಾಬಲ್ಯ ಮೆರೆಯುವ ದಿನ ಶುರುವಾಗಿದೆ. ಹೀಗಂತ ಟ್ವೀಟ್ ನಲ್ಲಿ ಆನಂದ ಮಹೀಂದ್ರ ಅವರು ಬಣ್ಣಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.